जिंदाबाद बीजेपी जिंदाबाद जय भारत माता की ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರು ತಿರಂಗ ಯಾತ್ರೆ ಹಮ್ಮಿಕೊಂಡಿದ್ದರು. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡರ ನಾಯಕತ್ವದಲ್ಲಿ ಪಕ್ಷದ ಕಚೇರಿವರೆಗೂ ತಿರಂಗ ಯಾತ್ರೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಿಕಲ್ ರಾಮಚಂದ್ರ ಗೌಡ, ಸ್ವಾತಂತ್ರ್ಯೋತ್ಸವವನ್ನು ಎಲ್ಲರೂ ಹಬ್ಬವಾಗಿ ಆಚರಿಸಬೇಕು. ಪ್ರಧಾನಿ ಮೋದಿ ಕರೆ ನೀಡಿದಂತೆ ಕಾರ್ಯಕರ್ತರು ಪ್ರತಿಯೊಬ್ಬರ ಮನೆ ಮೇಲೆ 14-15ರಂದು ರಾಷ್ಟ್ರಧ್ವಜವನ್ನು ಹಾರಿಸಿ ಪ್ರಧಾನಿ ಮೋದಿಯವರ ಕರೆಯನ್ನು ಜಾರಿಗೊಳಿಸಬೇಕು, ದೇಶಭಕ್ತಿ ಇರುವುದನ್ನು ಸಾಬೀತು ಮಾಡಬೇಕು ಎಂದರು. ಇದೇ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಇತ್ತೀಚೆಗೆ ಬಿಜೆಪಿ ಮುಖಂಡರು ಮುಠಾಳರು ಎಂದು ಜರಿದಿದ್ದಕ್ಕೆ ಪ್ರತಿಕ್ರಿಯಿಸಿದ ಅವರು, ಒಬ್ಬ ಜನಪ್ರತಿನಿಧಿಯಾದವರು ಈ ರೀತಿಯ ಭಾಷೆ ಬಳಸುತ್ತಾರೆ ಎಂದರೆ ಅವರ ಮಾತಿನಲ್ಲೇ ಗೊತ್ತಾಗುತ್ತದೆ, ಅದು ಅವರ ವ್ಯಕ್ತಿತ್ವವನ್ನು ತೋರುತ್ತದೆ ಎಂದು ತಿರುಗೇಟು ನೀಡಿದರು. ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದ ದಿನ ಆಗಸ್ಟ್ 15ನೇ ತಾರೀಕು ಏನು ಇಡೀ ದೇಶ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಮೋದಿಜಿಯವರ ನಾಯಕತ್ವದಲ್ಲಿ ಆಗಸ್ಟ್ 15 ಹರ್ಘರ್ ತಿರಂಗ ಅಂತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು, ದೇಶಭಕ್ತಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಎಲ್ಲರ ಮನೆ ಮೇಲೆ ಬಾವುಟ ಕಟ್ಟತಕ್ಕಂಥ ಮಾಡ್ತಕ್ಕಂಥ ದಿನ. ಇವತ್ತು ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ತಿರಂಗ ಯಾತ್ರೆನ ಇವತ್ತು ಶಿಡ್ಲಘಟ್ಟ ಸರ್ಕಲ್ ಇಂದ ನಮ್ಮ ಬಿಜೆಪಿ ಪಾರ್ಟಿ ಆಫೀಸ್ ವರೆಗೂ ನೂರಾರು ಸಂಖ್ಯೆ ನಮ್ಮ ಬಿಜೆಪಿ ಮುಖಂಡರು ಇವತ್ತು ತಿರಂಗ ಯಾತ್ರೆಯನ್ನು ಮಾಡಿದ್ದೀವಿ. ನಮ್ಮನ್ನ ಕೂಡ ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಅಯೋಗ್ಯರು ಅಂತ ಹೇಳ್ತಕ್ಕಂಥದ್ದು, ಎಷ್ಟು ಮಟ್ಟಿಗೆ ಬುದ್ಧಿವಂತರು ಅಂತಕ್ಕಂಥದ್ದು ಇಡೀ ರಾಜ್ಯನೇ ನೋಡಿ. ಚಿಕ್ಕಬಳ್ಳಾಪುರ ಫೇಮಸ್ ಆಗಿರ್ತಕ್ಕಂಥದ್ದು ಈ ಯೋಗ್ಯತೆ ಇರ್ತಕ್ಕಂಥವ್ರನ್ನ ಅಳಿತಕ್ಕಂಥದ್ದನ್ನ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ರಾಜ್ಯ ನೋಡ್ತಾ ಇದೆ. ಹಂಗಾಗಿ ಇದನ್ನು ಮಾಡಿರೋದು ಒಳ್ಳೇದಲ್ಲ, ಎಲ್ಲರೂ ತುಂಬಾ ತೀಕ್ಷ್ಣವಾಗಿ ನೋಡ್ತಾ ಇದ್ದಾರೆ. ಈ ವೇಳೆ ಮುಖಂಡರಾದ ಮುರಳೀಧರ್, ತೇಜಪಾಪು, ಮಂಜುನಾಥ್, ಆನಂದ್, ಮಧುಚಂದ್ರ ಇತರರು ಇದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.